ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದಿಷ್ಟು ಖುಷಿ ವಿಚಾರ ಇದೆ, ಒಂದಿಷ್ಟು ಬೇಜಾರಿನ ವಿಚಾರ ಕೂಡ ಇದೆ. ಸೊ ಆ ಒಂದು ಖುಷಿ ವಿಚಾರ ಏನು, ಬೇಸರದ ವಿಚಾರ ಏನು ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೀವು ವಾಚ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಅರ್ಥ ಆಗುವಂಥದ್ದು. ಹಾಗೆಯೇ ಸ್ನೇಹಿತರೆ, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕಾಂಗ್ರೆಸ್ ಸರ್ಕಾರ ದೊಡ್ಡ ಫ್ರಾಡ್ ಮಾಡಿದೆ. 5 ಕಂತಿನ ಹಣ ನಿಮಗೆ ಬರಬೇಕಾಗಿತ್ತು. ಈಗಾಗಲೇ 10,000ದಷ್ಟು ಅಮೌಂಟು ನಿಮ್ಮ ಅಕೌಂಟಿಗೆ ಬರಬೇಕಾಗಿತ್ತು. ಆದರೆ ಅಷ್ಟು ಅಮೌಂಟನ್ನು ನಿಮ್ಮ ಅಕೌಂಟಿಗೆ ಇನ್ನೂ ಕೂಡ ಹಾಕಿಲ್ಲ. ದೊಡ್ಡ ಫ್ರಾಡ್ ಮಾಡಿದೆ. ಸೊ ಇದ್ರ ಬಗ್ಗೆ ಈಗಾಗಲೇ ಸದನದಲ್ಲಿ ವಿರೋಧ ಪಕ್ಷದವರು ಕೂಡ ತಿರುಗಿ ಬಿದ್ದಿದ್ದಾರೆ, ಮಾತನಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತೀನಿ. 10,000 ಹಣ ನಮಗೆ ಯಾವ್ದು ಬರಬೇಕು, ಯಾವ ಕಂತಿನ ಹಣ ಬರಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಈಗ ಡೌಟ್ ಶುರುವಾಗುತ್ತೆ. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಬಿಡುಗಡೆ ಆಗಿ 24ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಹಾಗಿದ್ರೆ ಸರಿಯಾಗಿ ನಮ್ಮ ಅಕೌಂಟಿಗೆ ಜಮಾ ಮಾಡ್ತಾ ಇದ್ದಾರಲ್ಲ, ಎಲ್ಲೋ ಒಂದು ಕಂತಿನ ಹಣ ಪೆಂಡಿಂಗ್ ಇರ್ಬೋದೇನೋ ಅಷ್ಟೇನೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಂತಿನ ಹಣ ನಮಗೆ ಜಮಾ ಆಗಿದೆಯಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ಡೌಟ್ಸ್ ಬರುತ್ತೆ. ಖಂಡಿತವಾಗ್ಲೂ ಇಲ್ಲ ಸ್ನೇಹಿತರೆ, ನೀವು ತಿಳ್ಕೊಂಡಿರೋದೇ ತಪ್ಪು. 23, 24ನೇ ಕಂತಿನ ಹಣ ಅಲ್ಲ, ಇನ್ನುಳಿದಂಥ ಕಂತುಗಳು ಕೂಡ ನಿಮಗೆ ಬಂದಿಲ್ಲ. ಸೊ ಹಾಗಿದ್ರೆ ಯಾವ ಕಂತಿನ ಹಣ ನಮಗೆ ಬರಬೇಕು, 10,000ದಷ್ಟು ಹಣ ನಮಗೆ ಹೇಗೆ ಫ್ರಾಡ್ ಮಾಡೋದಕ್ಕೆ ಸಾಧ್ಯ ಆಯಿತು ಅಂತ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ನಮ್ಮ ಶ್ರಮಕ್ಕೆ ನಿಮ್ಮ ಹತ್ತಿರ ಕೇಳಿಕೊಳ್ಳೋದು ಒಂದೇ ಒಂದು, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಉಚಿತವಾಗಿರುತ್ತೆ. ಸಾಕಷ್ಟು ಜನರು ನನ್ನ ವಿಡಿಯೋ ನೋಡ್ತೀರಾ, ಹಾಗೆ ಹೋಗ್ತೀರಾ. ಸ್ನೇಹಿತರೆ, ಒಂದು ಮಾತ್ರ ಅರ್ಥ ಮಾಡ್ಕೊಳ್ಳಿ, ನಿಮಗೆ ಈ ಒಂದು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡು ವಿಡಿಯೋ ಮಾಡಿ, ಎಡಿಟ್ ಮಾಡಿ, ಅದನ್ನ ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿ ನಿಮ್ಮ ಹತ್ರ ಬರಬೇಕು, ನಿಮ್ಮ ಒಂದು ಫೋನಲ್ಲಿ ಬರಬೇಕಂತ ಹೇಳಿದ್ರೆ ಅದಕ್ಕೆ ಹಿನ್ನೆಲೆಯಾಗಿ ಸಾಕಷ್ಟು ಪ್ರಯತ್ನಗಳನ್ನು ನಾವು ಪಟ್ಟಿರ್ತೀವಿ. ಸೊ ಆ ಒಂದು ಪ್ರಯತ್ನದ ಫಲವಾಗಿಯೇ ನಾವು ಕೇಳ್ತಾ ಇರೋದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಬಿಟ್ಟು. ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿದ್ರೆ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ. ಸ್ನೇಹಿತರೆ, ಎಲ್ರಿಗೂ ನೀವು ಸಪೋರ್ಟ್ ಮಾಡ್ತೀರಾ, ಅದೇ ರೀತಿಯಾಗಿ ನನ್ನನ್ನು ಕೂಡ ಬೆಂಬಲಿಸಿ ಅಂತ ನಿಮ್ಮ ಹತ್ರ ಮನವಿ ಮಾಡ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 23, 24 ಈ 2 ಕಂತಿನ ಹಣ ನಿಮಗೆ ಈಗ ಬರ್ತಾ ಇದೆ. ಅಂದ್ರೆ 23ನೇ ಕಂತಿನ ಹಣ ಬಿಡುಗಡೆ ಆಗಿದೆ, 24ನೇ ಕಂತಿನ ಹಣ ಡಿಸೆಂಬರ್ ಲಾಸ್ಟ್ ವೀಕ್ ಅಲ್ಲಿ ನಿಮಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಕೂಡ ಸಾಕಷ್ಟು ವಿಡಿಯೋದಲ್ಲಿ ಮಾಹಿತಿನ ಕೊಟ್ಟಿದ್ದೀನಿ. ಆದ್ರೆ ಸ್ನೇಹಿತರೆ, ಈಗಾಗಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಏನಿದೆ ಆ ಒಂದು ಸರ್ಕಾರ ಜನಗಳಿಗೆ ಫ್ರಾಡ್ ಮಾಡಿದೆ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದ ನಾಯಕರು ಈಗ ಸದನದಲ್ಲಿ ಮಾತನಾಡ್ತಾ ಇದ್ದಾರೆ. ಹಾಗಿದ್ರೆ ಹೇಗೆ ಫ್ರಾಡ್ ಮಾಡೋದಕ್ಕೆ ಸಾಧ್ಯ? ಅದು 10,000, ಒಬ್ಬೊಬ್ಬರಿಗೆ 10,000 ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ ರಾಜ್ಯಾದ್ಯಂತ ಇರುವಂಥ ಎಲ್ಲ ಜನಗಳ ಅಕೌಂಟಿಗೆ ಹಣ ಜಮಾ ಮಾಡ್ಬೇಕಂತ ಹೇಳಿದ್ರೆ 12,500 ಕೋಟಿಯಷ್ಟು ಹಣ ಇನ್ನೂ ಕೂಡ ಜಮಾ ಮಾಡಿಲ್ಲ ಅಂತೇಳ್ಬಿಟ್ಟು ಮಾಹಿತಿ ಬರ್ತಾ ಇರುವಂಥದ್ದು. ಪ್ರತಿ ತಿಂಗಳು ಏನು ಜಮಾ ಮಾಡ್ತಾರೋ ಒಂದು ಕಂತಿಗೆ 2,500 ಕೋಟಿಯಷ್ಟು ಹಣ ಬೇಕು. ಹೌದು ಸ್ನೇಹಿತರೆ, 1,24,00,000 ಫಲಾನುಭವಿಗಳು ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಹಣನ ಪಡ್ಕೊಳ್ತಾ ಇದ್ದಾರೆ. ಪ್ರತಿ ತಿಂಗಳು ಕೂಡ ಒಂದೊಂದು ಕಂತಿನ ಹಣನೂ ಕೂಡ 2,000 ರೂಪಾಯಿ ಹಣ ನಿಮ್ಗೆ ಏನು ಬರ್ತಾ ಇದೆಯೋ ಟೋಟಲ್ 1,24,00,000 ಜನಗಳಿಗೆ ಈ ಒಂದು ಹಣ ಬರ್ತಾ ಇರುವಂಥದ್ದು. ಒಟ್ಟಾರೆಯಾಗಿ 2,500 ಕೋಟಿಯಷ್ಟು ಹಣ ಇಡೀ ರಾಜ್ಯಾದ್ಯಂತ ಇರುವಂಥ ಮಹಿಳೆಯರು, ಗೃಹಲಕ್ಷ್ಮಿ ಮಹಿಳೆಯರಿಗೆ ಹಣ ಜಮಾ ಮಾಡ್ತಾ ಇದ್ದಾರೆ. ಆದರೆ 5 ಕಂತಿನ ಹಣ ನಿಮಗೆ ಪೆಂಡಿಂಗ್ ಇದೆ ಅಂತ ಹೇಳಿದ್ರೆ 12,500 ಕೋಟಿಯಷ್ಟು ಹಣ ಸರ್ಕಾರ ಅಂದರೆ ರಾಜ್ಯ ಸರ್ಕಾರ ಈಗಾಗಲೇ ಫ್ರಾಡ್ನ ಮಾಡಿದೆ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದ ನಾಯಕರು ಈಗ ಸದನದಲ್ಲಿ ವಿತ್ ಪ್ರೂಫ್, ವಿತ್ ಡೇಟಾನ ಇಟ್ಕೊಂಡು ಈಗ ಮಾತನಾಡ್ತಾ ಇದ್ದಾರೆ. ಸ್ನೇಹಿತರೆ, ಹಾಗಿದ್ರೆ ಯಾವ ಕಂತಿನ ನಮಗೆ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಮೊದಲನೇದಾಗಿ ತಿಳ್ಕೊಳ್ಳೋಣ. ಫೆಬ್ರವರಿ, ಮಾರ್ಚು, ಹೌದು ಈಗ ಆಲ್ರೆಡಿ ಕಳೆದೋಗ್ಬಿಟ್ಟಿದೆ. ಫೆಬ್ರವರಿ ಮತ್ತು ಮಾರ್ಚು 2025 ಈ 2 ತಿಂಗಳ ಹಣ, ಈ 2 ಕಂತಿನ ಹಣ ಇನ್ನೂ ಕೂಡ ಯಾರ ಖಾತೆಗೂ ಜಮಾ ಆಗಿಲ್ಲ ಅಂತ ಹೇಳ್ಬಿಟ್ಟು ಮಾಹಿತಿ ಬರ್ತಾ ಇದೆ.
ಹೌದು, ಫೆಬ್ರವರಿ ಮತ್ತು ಮಾರ್ಚಲ್ಲಿ ಒಂದೇ ಒಂದು ರೂಪಾಯಿ ಕೂಡ ಯಾರ ಅಕೌಂಟಿಗೂ ಕೂಡ ಜಮಾ ಆಗಿಲ್ಲ. ಇದ್ರ ಬಗ್ಗೆ ಈಗಾಗಲೇ ಸಚಿವರು, ವಿರೋಧ ಪಕ್ಷದ ನಾಯಕರು ಎಲ್ಲರೂ ಹೋಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ಅಲ್ಲಿಯ ನಿರ್ದೇಶಕರು ಯಾರಿರ್ತಾರೋ ಅವರ ಹತ್ರ ಡೇಟಾವನ್ನು ಕಲೆಕ್ಟ್ ಮಾಡಿಕೊಂಡು ಈಗಾಗಲೇ ಸದನದಲ್ಲಿ ಏನು ಮೀಟಿಂಗ್ ನಡೀತಾ ಇದೆಯೋ ಆ ಒಂದು ಟೈಮಲ್ಲಿ ಡೇಟಾನ ತೋರಿಸಿದ್ದಾರೆ. ಸೊ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಆಗಿರ್ಬೋದು, ಹಾಗೆ ಬಿಜೆಪಿಯ ಸಚಿವರಾಗಿರ್ಬೋದು, ಎಲ್ಲರೂ ಕೂಡ ಡೇಟಾನ ಹಿಡ್ಕೊಂಡು ಗಲಾಟೆಗೆ ಮುನ್ನುಗ್ಗಿದ್ದಾರೆ. ಸೊ ಇದ್ರ ಬಗ್ಗೆ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಫೆಬ್ರವರಿ ಹಾಗೆ ಮಾರ್ಚ್ 2025 ಈ ಎರಡೂ ಕಂತಿನ ಹಣ ಎಲ್ಲಿಗೆ ಹೋಯಿತು? ಜೊತೆಗೆ ಈಗಾಗಲೇ ಸೆಪ್ಟೆಂಬರ್ ತಿಂಗಳ ಹಣ ಅಕ್ಟೋಬರ್ಗೆ ಜಮಾ ಮಾಡಬೇಕಾಗಿತ್ತು, ಅಕ್ಟೋಬರ್ ತಿಂಗಳ ಹಣ ನವೆಂಬರ್ಗೆ ಜಮಾ ಮಾಡಬೇಕಾಗಿತ್ತು, ನವೆಂಬರ್ ತಿಂಗಳ ಹಣ ಡಿಸೆಂಬರ್ಗೆ ಜಮಾ ಮಾಡಬೇಕಾಗಿತ್ತು. ಈ 3 ಕಂತಿನ ಹಣ ಪೆಂಡಿಂಗ್ ಇದೆ. ಜೊತೆಗೆ ಫೆಬ್ರವರಿ ಮಾರ್ಚ್ ಈ 2 ಕಂತಿನ ಹಣ ಸೇರಿ ಒಟ್ಟು 5 ಕಂತಿನ ಹಣ ಪೆಂಡಿಂಗ್ ಇದೆ. ಈ 5 ಕಂತಿನ ಹಣದ ದುಡ್ಡು ಎಲ್ಲಿಗೆ ಹೋಯ್ತು ಹಾಗಿದ್ರೆ? ಇದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ಗೊತ್ತಿಲ್ವಾ ಹಾಗಿದ್ರೆ ಮಾಹಿತಿ? ಅದತ್ರ 12,500 ಕೋಟಿಯಷ್ಟು ಹಣ ಫ್ರಾಡ್ ಆಗಿದೆ. ಸೊ ಎಲ್ಲಿಗೆ ಹೋಯ್ತು ಇಷ್ಟೆಲ್ಲ ಹಣ? ಎಲ್ಲಿಗೆ ಹೋಯ್ತು? ಜನಗಳಿಗಂತೂ ಹಾಕಿಲ್ಲ. ನಿಮ್ಮನ್ನು ಕೇಳಿದ್ರೆ ಸೊ ಈಗಾಗಲೇ ಹಣ ಜಮಾ ಮಾಡಿ ಆಗಿದೆ, ಎಲ್ಲರ ಖಾತೆಗೂ ಕೂಡ ಹಣ ಜಮಾ ಮಾಡಿ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ, ಎಲ್ಲರ ಖಾತೆಗೂ ಕೂಡ ಈಗಾಗಲೇ ಫೆಬ್ರವರಿ ಹಾಗೆ ಮಾರ್ಚಿನ ಹಣ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಆದರೆ ಫೆಬ್ರವರಿ ಮಾರ್ಚಿಗೆ ಯಾರ ಖಾತೆಗೂ ಕೂಡ ಹಣ ಜಮಾ ಆಗಿಲ್ಲ. ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಡೇಟಾನ ಕಲೆಕ್ಟ್ ಮಾಡ್ಕೊಂಡು ನೋಡಿದ್ರು ಕೂಡ ಅಲ್ಲೂ ಕೂಡ ತೋರಿಸ್ತಾ ಇದೆ ಯಾರ ಖಾತೆಗೂ ಕೂಡ ಹಣ ಜಮಾ ಆಗಿಲ್ಲ ಅಂತ ಹೇಳ್ಬಿಟ್ಟು. ಹಣ ಜಮಾ ಆಗಿದ್ರೆ ಅಲ್ಲಿ ಡೇಟಾದಲ್ಲಿ ತೋರಿಸ್ಬೇಕಾಗಿತ್ತಲ್ಲ, ಇಂತಿಂಥವರಿಗೆ ಈ ಒಂದು ಟೈಮಲ್ಲಿ ಈ ಒಂದು ಡೇಟಲ್ಲಿ ಇವರ ಖಾತೆಗೆ ಹಣ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಡೇಟಾ ಇದ್ದೇ ಇರುತ್ತೆ. ಟ್ರಾನ್ಸಾಕ್ಷನ್ ID ಕೂಡ ಇದ್ದೇ ಇರುತ್ತೆ. ಈಗಾಗಲೇ ನಾವು UPI ಅಲ್ಲಿ ಏನು ಫೋನ್ ಪೇ, ಗೂಗಲ್ ಪೇ ಇನ್ನೊಬ್ಬರಿಗೆ ಅಕೌಂಟಿಗೆ ಹಣ ಜಮಾ ಮಾಡ್ತೀವೋ ಆ ಒಂದು ಟೈಮಲ್ಲಿ ಟ್ರಾನ್ಸಾಕ್ಷನ್ ID ಇರುತ್ತೆ ಅಲ್ಲಿ. ಸೊ ಯಾವ ಖಾತೆಗೆ ಹಣ ಜಮಾ ಆಗಿದೆ, ಯಾವ ಒಂದು ಟೈಮು, ಎಷ್ಟು ಸೆಕೆಂಡ್ ಕೂಡ ಅಲ್ಲಿ ಮಿಸ್ ಆಗದೆ ತೋರಿಸ್ತಾ ಇರುತ್ತೆ, ಯಾವ ಒಂದು ಡೇಟಿಗೆ ಅಂತ ಕೂಡ ತೋರಿಸ್ತಾ ಇರುತ್ತೆ. ಸೊ ಇಷ್ಟೆಲ್ಲ ಟೆಕ್ನಾಲಜಿ ಮುಂದುವರೆದಿರಬೇಕಾದ್ರೆ ಇವರು ಟ್ರಾನ್ಸಾಕ್ಷನ್ ID ನ ತೋರಿಸ್ಲಿ. ಟ್ರಾನ್ಸಾಕ್ಷನ್ ID ಫೇಕ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಮ್ಯಾಚ್ ಆಗಬೇಕು. ಅದು ಟ್ರಾನ್ಸಾಕ್ಷನ್ ID ಇವ್ರ ಹತ್ರ ಇರುವಂಥ ಡೇಟಾದಲ್ಲಿ ಯಾವ ID ಇದೆಯೋ, ಈಗ ಜನಗಳ ಅಂದರೆ ಈ ಒಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಅಕೌಂಟಲ್ಲೂ ಕೂಡ ಚೆಕ್ ಮಾಡಿದಾಗ ಸೇಮ್ ID ತೋರಿಸ್ಬೇಕು. ಈ ಡೇಟಾದಲ್ಲೂ ಸೇಮ್ ID ಇರುತ್ತೆ. ಹಾಗೆ ಅವರ ಅಕೌಂಟಲ್ಲಿ ಪಾಸ್ಬುಕ್ಕನ್ನು ಎಂಟ್ರಿ ಮಾಡಿದಾಗಲೂ ಕೂಡ ಅಲ್ಲೂ ಒಂದು ID ಇರುತ್ತೆ. ಸೇಮ್ ಮ್ಯಾಚ್ ಆಗಬೇಕಾಗತ್ತೆ, ಅದು ಮಿಸ್ ಮ್ಯಾಚ್ ಆಗೋ ಹಾಗಿಲ್ಲ. ಸೊ ಹಾಗಾಗಿ ಸ್ನೇಹಿತರೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಆ 2 ತಿಂಗಳ ಹಣದ ಕುರಿತು ಯಾವುದೇ ಡೇಟಾ ಇಲ್ಲ ಸ್ನೇಹಿತರೆ. ಹಾಗಿದ್ರೆ ನಿಮಗೆ ಈಗ ಬರ್ತಿರುವಂಥದ್ದು 23-24ನೇ ಕಂತಿನ ಹಣ. ಎಕ್ಸಾಕ್ಟಾಗಿ ಕರೆಕ್ಟಾಗಿ ನಿಮ್ಮ ಅಕೌಂಟಿಗೆ ಪ್ರತಿ ತಿಂಗಳು ಹಣ ಬಂದಿದ್ದೇ ಹೌದಾಗಿದ್ದರೆ ಈಗ 28-29ನೇ ಕಂತಿನ ಹಣ ಜಮಾ ಆಗಬೇಕಾಗಿತ್ತು. ಆದರೆ ಇದ್ರ ಬಗ್ಗೆ ಈಗಾಗಲೇ ವಿಪಕ್ಷಗಳಾಗಿರ್ಬೋದು, BJPಯ ಸಚಿವರಾಗಿರ್ಬೋದು ಎಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ. ಸೊ ರಾಜ್ಯದಲ್ಲಿರುವಂತಹ ಮುಖ್ಯಮಂತ್ರಿಗಳಿಗೂ ಕೂಡ ಇದ್ರ ಬಗ್ಗೆ ಕ್ವಶನ್ನ ಕೇಳಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಇನ್ನೊಂದು 2 ದಿನ ಟೈಮ್ ಕೊಡಿ, ಸೋಮವಾರದಲ್ಲಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳ್ಕೊಂಡು ಯಾರ್ಯಾರಿಗೆ ಇನ್ನೂ ಕೂಡ ಹಣ ಜಮಾ ಆಗಿಲ್ಲೋ, ಎಷ್ಟು ಕಂತಿನ ಹಣ ಜಮಾ ಆಗಿಲ್ವೋ ಅದೆಲ್ಲದನ್ನು ಕೂಡ ನಾವು ಸರಿಪಡಿಸಿ ಎಲ್ಲರ ಖಾತೆಗೂ ಕೂಡ ಹಣ ಜಮಾ ಮಾಡ್ತೀವಿ ಅಂತ ಬಿಟ್ಟು ಭರವಸೆನ ಕೊಟ್ಟಿದ್ದಾರೆ. ಫೆಬ್ರವರಿ ಆಗಿರ್ಬೋದು, ಮಾರ್ಚ್ ಆಗಿರ್ಬೋದು, ಈ 2 ಕಂತಿನ ಹಣ ಏನಾದರೂ ಪೆಂಡಿಂಗ್ ಇದ್ದಿದ್ದೇ ಹೌದಾದ್ರೆ ಎಲ್ಲರ ಖಾತೆಗೂ ಕೂಡ 4,000 ರೂಪಾಯಿ ನಾವು ಜಮಾ ಮಾಡೇ ಮಾಡ್ತೀವಿ. ಇದ್ರ ಬಗ್ಗೆ ನಾನು ಈಗಾಗಲೇ ಮಂತ್ರಿಗಳ ಜೊತೆ ಮಾತನಾಡ್ತೀನಿ, ಹಾಗೆ ನಿರ್ದೇಶಕರ ಜೊತೆಗೂ ಕೂಡ ಮಾತನಾಡ್ತೀನಿ. ಸೊ ಅಧಿಕಾರಿಗಳ ಜೊತೆ ಮಾತನಾಡಿ ಸೂಕ್ತ ಕ್ರಮ ಕೈಗೊಳ್ತೀನಿ ಅಂತ ಬಿಟ್ಟು ಭರವಸೆನ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು. ನೋಡಬೇಕು ಇದ್ರ ಬಗ್ಗೆ ಮುಂದಿನ ಅಪ್ಡೇಟ್ ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಆದರೆ ಸ್ನೇಹಿತರೆ, ಫೆಬ್ರವರಿ ಆಗಿರ್ಬೋದು, ಮಾರ್ಚ್ ಆಗಿರ್ಬೋದು, 2 ಕಂತಿನ ಹಣ ಹೇಗೆ ಫ್ರಾಡ್ ಮಾಡೋದಕ್ಕೆ ಸಾಧ್ಯ? ಸೊ ಈ ರೀತಿ ಫ್ರಾಡ್ ಮಾಡಲೇಬಾರ್ದಾಗಿತ್ತು. ಪ್ರತಿಯೊಬ್ಬರ ಅಕೌಂಟಿಗೂ ಕೂಡ ಹಣ ಜಮಾ ಮಾಡಬೇಕಾಗಿತ್ತು. ಕೆಲವೊಂದಿಷ್ಟು ಟೆಕ್ನಿಕಲ್ ಇಶ್ಯೂ, ಸರ್ವರ್ ಸಮಸ್ಯೆ ಅಂತ ಹೇಳ್ಬಿಟ್ಟು ಹೇಳಿರೋ ಡೇಟಿಗೆ ಸರಿಯಾಗಿ ಅಕೌಂಟಿಗೆ ಹಣ ಜಮಾ ಮಾಡೋದೇ ಇಲ್ಲ. ನಮಗೆ ಅಪ್ಡೇಟ್ ಬಂದ್ಬಿಡುತ್ತೆ, ನೋಟಿಫಿಕೇಶನ್ ಬಂದ್ಬಿಡುತ್ತೆ, ನಾಳೆಯಿಂದ ಹಣ ಜಮಾ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸರ್ಕಾರದ ಕಡೆಯಿಂದ ನೋಟಿಫಿಕೇಶನ್ ಬರುತ್ತೆ. ಬಂದ ತಕ್ಷಣ ನಾವು ವಿಡಿಯೋ ಮಾಡಿಬಿಡ್ತೀವಿ. ಆದರೆ ಜನಗಳಿಗೆ ನಾಳೆಯಿಂದ ಹಣ ಜಮಾ ಮಾಡ್ತಾರಾ? ಖಂಡಿತವಾಗ್ಲೂ ಇಲ್ಲ. ಇನ್ನೊಂದು ವಾರ 15 ದಿನ ಎಕ್ಸ್ಟೆಂಡ್ ಮಾಡಿಬಿಡ್ತಾರೆ. ಸೊ ಜನಗಳು ಯಾವ ರೀತಿಯಾಗಿ ಅಂದ್ಕೊಳ್ತಾರೆ, ಯೂಟ್ಯೂಬರ್ಸೇ ಸುಳ್ಳು ಹೇಳ್ತಾ ಇದ್ದಾರೆ.
ಸೊ ಜನಗಳಿಗೆ ನಂಬಿಕೆನೇ ಹೋಗ್ಬಿಡುತ್ತೆ. ಇವರು ಮಾಡುವಂತಹ ಸುಳ್ಳು ಸುದ್ದಿಗಳನ್ನು ನಾವು ನಂಬಿಕೊಂಡು ನಾವು ಜನಗಳಿಗೆ ಹೇಳ್ಬಿಡ್ತೀವಿ. ಯಾಕಂತ ಹೇಳಿದ್ರೆ ಜನಗಳಿಗೂ ಕೂಡ ಅನುಕೂಲಗಳಾಗಲಿ, ಎಷ್ಟೋ ಜನರಿಗೆ ಮೆಡಿಸಿನ್ನಿಗಾಗಿರ್ಬೋದು, ಹಾಸ್ಪಿಟ್ಲಿಗಾಗಿರ್ಬೋದು, ಎಜುಕೇಷನ್ಗಳಿಗಾಗಿರ್ಬೋದು, ಅಥವಾ ಯಾವುದೋ ಒಂದು ರೇಷನ್ನ ಪಡ್ಕೊಳ್ಳೋದಕ್ಕಾಗಿರ್ಬೋದು, ಗ್ಯಾಸಿಗಾಗಿರ್ಬೋದು, ಈ ರೀತಿಯಾಗಿ ಹಣ ತುಂಬ ಅಂದರೆ ತುಂಬ ಉಪಯೋಗ ಆಗ್ತಾ ಇರುತ್ತೆ. ಕೆಲವೊಂದಿಷ್ಟು ಜನಗಳಿಗೆ ಬಾಡಿಗೆ ಕಟ್ಟೋದಕ್ಕೂ ಕೂಡ ಹಣ ಇರೋದಿಲ್ಲ. ಈ ಒಂದು 2,000 ರೂಪಾಯಿಂದ ಅನುಕೂಲಗಳಾಗುತ್ತೆ. ಸೊ ಖಂಡಿತವಾಗ್ಲೂ ಅನುಕೂಲ ಆಗಿದೆ. ಎಲ್ಲ ಮಹಿಳೆಯರಿಗೂ ಕೂಡ 2,000 ರೂಪಾಯಿ ಕೊಡೋದ್ರಿಂದ ಸಾಕಷ್ಟು ಮಹಿಳೆಯರಿಗೆ ಇದರಿಂದ ಅನುಕೂಲಗಳಾಗಿದೆ. ಆದರೆ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಟೈಮಲ್ಲಿ ಅಕೌಂಟಿಗೆ ಹಣ ಜಮಾ ಮಾಡ್ತಾ ಇದ್ದಾರಾ? ಖಂಡಿತವಾಗ್ಲೂ ಇಲ್ಲ. ಹೇಳೋದೊಂದು ಮಾಡೋದು ಇನ್ನೊಂದು. ಹೇಳಿರೋ ಡೇಟಿಗೆ ಹಣ ಜಮಾ ಮಾಡ್ತಾ ಇಲ್ಲ, ಇನ್ಯಾವುದೋ ಒಂದು ಡೇಟಿಗೆ ಹಣ ಜಮಾ ಮಾಡೋದು. ನಾವು ಹೇಳಿರುವಂಥ ಡೇಟನ್ನೇ ಇಟ್ಕೊಂಡು ನಾವು ವಿಡಿಯೋ ಮಾಡಿ ತಿಳಿಸ್ತೀವಿ. ಜನಗಳಿಗೂ ಕೂಡ ಅದನ್ನು ನಂಬ್ಕೊಳ್ತಾರೆ. ಸೊ ಜನಗಳು ನಂಬ್ಕೊಂಡು ಅದಾದ ನಂತರದಲ್ಲಿ ಹಣ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ಯೂಟ್ಯೂಬರ್ಸೇ ಹೇಳ್ತಿರುವಂಥದ್ದು ಸುಳ್ಳು ಅನ್ನೋದು ಜನಗಳ ಅಭಿಪ್ರಾಯ ಆಗಿರುತ್ತೆ. ಖಂಡಿತವಾಗ್ಲೂ ಇಲ್ಲ ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು, ಕೆಲವೊಂದಿಷ್ಟು ದಿನಗಳಲ್ಲಿ ನಾನು ವಿಡಿಯೋನೇ ಮಾಡೋದಿಲ್ಲ. ಯಾಕಂತ ಹೇಳಿದ್ರೆ ಯಾವುದೇ ರೀತಿಯಾದಂಥ ಅಪ್ಡೇಟ್ಸೇ ಇರೋದಿಲ್ಲ. ಸುಮ್ಮನೆ ಸುಳ್ಳು ಸುದ್ದಿಗಳನ್ನು ಹೇಳ್ತಾ ಹೋಗೋದ್ರ ಬದಲು ಯಾವುದೇ ಇನ್ಫಾರ್ಮೇಷನ್ ಇಲ್ಲ ಅಂತ ಹೇಳಿದ್ರೆ ನಾನು ವಿಡಿಯೋನೇ ಮಾಡೋದಿಲ್ಲ. ಇನ್ಫಾರ್ಮೇಷನ್ ಇದ್ದರೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಯಾಕಂತ ಹೇಳಿದ್ರೆ ಇದರಿಂದ ಸಾಕಷ್ಟು ಜನಗಳಿಗೆ ಅನುಕೂಲಗಳಾಗಲಿ ಅಂತ ಹೇಳ್ಬಿಟ್ಟು. ಒಂದ್ಸಲ ಸುಳ್ಳನ್ನು ನಾನು ಹೇಳಿದ್ರೆ ಅದನ್ನು 100 ಸಲ ಸತ್ಯ ಹೇಳೋದಕ್ಕಂತ ಹೋದರೂ ಕೂಡ ಜನಗಳು ನಂಬೋದಿಲ್ಲ. ಹಾಗಾಗಿ ವಿಷಯ ಏನೇ ಬರಲಿ, ಏನೇ ನೋಟಿಫಿಕೇಶನ್ ಬರಲಿ, ಸೊ ಅದ್ರ ಬಗ್ಗೆ ಫಾಸ್ಟಾಗಿ ಮಾಹಿತಿನ ಕೊಡ್ತೀನಿ. ಎಷ್ಟೇ ಬ್ಯುಸಿ ಇದ್ರೂ ಕೂಡ ಒಂದಿಷ್ಟು ಟೈಮ್ನ ನಿಮಗೋಸ್ಕರ ಇಟ್ಕೊಂಡು ವಿಡಿಯೋ ಮಾಡಿ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ಈಗಾಗಲೇ ಫೆಬ್ರವರಿ ಹಾಗೆ ಮಾರ್ಚು ಈ 2 ಕಂತಿನ ಹಣ ಬರಬೇಕು. ಜೊತೆಗೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ 4 ತಿಂಗಳಲ್ಲಿ ಸೆಪ್ಟೆಂಬರ್ನ ಹಣ ಅಕ್ಟೋಬರಿಗೆ ಬರಬೇಕಾಗಿತ್ತು, ಅಕ್ಟೋಬರ್ನ ಹಣ ನವೆಂಬರ್ಗೆ ಬರಬೇಕಾಗಿತ್ತು, ನವೆಂಬರ್ನ ಹಣ ಡಿಸೆಂಬರ್ಗೆ ಬರಬೇಕಾಗಿತ್ತು. ಈ 3 ಕಂತಿನ ಹಣ ಇನ್ನೂ ಕೂಡ ಪೆಂಡಿಂಗ್ ಇದೆ. ಒಟ್ಟಾರೆಯಾಗಿ 10,000ದಷ್ಟು ಹಣ ನಿಮಗೆ ಬರಬೇಕು. ಒಬ್ಬೊಬ್ಬರಿಗೆ 10,000 ರೂಪಾಯಿ ಹಣ ಬರಬೇಕು. ಈ ಒಂದು ಹಣ ಅತಿ ಶೀಘ್ರದಲ್ಲಿ ನಿಮಗೆ ಬರುತ್ತೆ. 10,000 ನಿಮಗೆ ಬರೋದಿಲ್ಲ, ಆದರೆ 4,000 ರೂಪಾಯಿ ಅಂತೂ ಬರುತ್ತೆ. ಯಾಕಂತ ಹೇಳಿದ್ರೆ ಫೆಬ್ರವರಿ ಮಾರ್ಚಲ್ಲಿ ಹಣ ಜಮಾ ಆಗಿಲ್ಲ. ಇದ್ರ ಬಗ್ಗೆ ಡೇಟಾ ಈಗಾಗಲೇ ವಿರೋಧ ಪಕ್ಷದ ನಾಯಕರಾಗಿರ್ಬೋದು, ಸಚಿವರಾಗಿರ್ಬೋದು ಕಾಂಗ್ರೆಸ್ ಸರ್ಕಾರಕ್ಕೆ ನೀಡಿದ್ದಾರೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ತನಿಖೆ ಆಗಿ ಆದಷ್ಟು ಬೇಗ ಈ ಒಂದು ಹಣನ ರಿಲೀಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಓಕೆ, ನೋಡೋಣ ಸ್ನೇಹಿತರೆ ಇದ್ರ ಬಗ್ಗೆ ಯಾವ ರೀತಿಯಾದಂಥ ಅಪ್ಡೇಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ನೋಡೋಣ. ಯಾವುದೇ ರೀತಿಯಾದಂಥ ಅಪ್ಡೇಟ್ಸ್ ಬಂದರೂ ಕೂಡ ನನ್ನ ಒಂದು ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ವಿಡಿಯೋ ಮಾಡಿ. ಸೊ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಜೊತೆಗೆ ಪ್ರಮುಖವಾಗಿ ನಿಮ್ಮ ಅನಿಸಿಕೆ, ಅಭಿಪ್ರಾಯನ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮಗೆ ಹಣ ಜಮಾ ಆಗಿದ್ದರೆ ಅಥವಾ ಹಣ ಜಮಾ ಆಗದೇ ಇದ್ದರೆ ಯಾವ ಕಂತಿನ ಹಣ ಬರೋದು ಬಾಕಿ ಇದೆ, ಎಷ್ಟು ಕಂತಿನ ಹಣ ಬರೋದು ಬಾಕಿ ಇದೆ, ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ಒಂದು ಫ್ರಾಡ್ ಮಾಡಿದಾರಲ್ಲ ಕಾಂಗ್ರೆಸ್ ಸರ್ಕಾರ, ಸೊ ಜನಗಳಿಗೂ ಕೂಡ ಒಂದು ಮಂಗನ್ ಮಾಡಿದಾರಲ್ಲ, ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯನ ಕೂಡ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.